ಇವತ್ತು ರಾಜಕಾರಣಕ್ಕೆ ಬರ್ತಾ ಇರುವಂತವರು ಈ ದೇಶದ ಪ್ರತಿಭಾವಂತರು, ಈ ದೇಶದ ಶ್ರೇಷ್ಠ ಮನಸ್ಸುಗಳಲ್ಲ. ರಾಜಕಾರಣಕ್ಕೆ ಬರ್ತಿರುವಂತವರು ಕದೀಮರು, ಕಾಳಸಂತೆಕೋರರು, ಕ್ರಿಮಿನಲ್ಗಳು. ರವಿಕೃಷ್ಣ ರೆಡ್ಡಿ ಅವರು ಯಾರು, ಯಾಕೆ ಈ ಪಕ್ಷ ಕಟ್ಟಿದ್ರು? ನಾನು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಅನ್ನುವಂತಹ ಒಂದು ಗ್ರಾಮದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಸೊ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು 7th ತನಕ. ಆಮೇಲೆ ಬೆಂಗಳೂರಲ್ಲಿ ಬೇರೆ ಬೇರೆ ಇತರ BE ಮತ್ತು ME ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ ತನಕ ಮಾಡಿದ್ದು ನನ್ನ ವಿದ್ಯಾಭ್ಯಾಸ. ಸ್ವಲ್ಪ ಸಾಫ್ಟ್ವೇರ್ ಇಂಜಿನಿಯರ್ ಬೇಸಿಕಲಿ. ನಾನು ಒಂದು 10 ವರ್ಷ ಅಮೆರಿಕದಲ್ಲೂ ವಾಸ ಮಾಡ್ತಿದ್ದೆ. ಅಲ್ಲೂ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕನ್ನಡ ಕೂಟದ ಅಧ್ಯಕ್ಷನಾಗಿರೋ ಒಂದು ರಾಜ್ಯದಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಅಂತೀವಿ ನಾವು, ಕ್ಯಾಲಿಫೋರ್ನಿಯಾ. ಅಲ್ಲಿ ಕನ್ನಡ ಕೂಟ ಆಫ್ ನಾರ್ದರ್ನ್ ಕ್ಯಾಲಿಫೋರ್ನಿಯಾ, ಅಲ್ಲಿನೂ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಅದಕ್ಕೆ ಮಾಡೋದಕ್ಕೆ ಮುಖ್ಯವಾದ ಕಾರಣ ನಮ್ಮೊಬ್ಬ ಬರಹಗಾರನಾಗಿನೂ ಇದ್ದಿದ್ದು. ಕನ್ನಡ ತುಂಬಾ ಚೆನ್ನಾಗಿ ಚಿಕ್ಕಂದಿಂದನೂ ಚೆನ್ನಾಗಿ ಓದ್ತಿದ್ದೆ. ಹಾಗಾಗಿ ಸಾಕಷ್ಟು ಇತಿಹಾಸ, ಸಾಹಿತ್ಯ, ಪುರಾಣ ಬಹಳ ಓದ್ತಾ ಇದ್ದೆ. ಹಾಗಾಗಿ ನನಗೆ ಬರವಣಿಗೆ ಮಾಡಬೇಕು ಅಂತ ಇತ್ತು. ನಾನು ಅಮೆರಿಕದಲ್ಲಿದ್ದರೆ ಸಾಕಷ್ಟು ಇನ್ನು ಮದುವೆ ಆಗೋದಕ್ಕೆ ಮೊದಲು ಸಾಕಷ್ಟು ಸಮಯ ಇರ್ತಿತ್ತು. ಹಾಗಾಗಿ ದೇಶದ, ಆವತ್ತಿನ ಅಮೆರಿಕದ, ವಿಶ್ವದ, ಭಾರತದ ನನ್ನ ಚಿಕ್ಕಂದಿನ ಅನುಭವಗಳ ಆಧಾರದ ಮೇಲೆ ನಾನು ಓದಿದಂತ ಸಾಹಿತ್ಯ, ಇತಿಹಾಸ ಇದೆಲ್ಲ ಆದ ಮೇಲೆ ಕೆಲವೊಂದು ವಿಚಾರಗಳ ಬಗ್ಗೆ ಬರೀತಾ ಹೋದೆ. ಹಾಗಾಗಿ ನಾನು ಒಂದಷ್ಟು ಸ್ಪಷ್ಟವಾಗಿ ದಾಖಲಿಸುವಂತಾಗಾಯ್ತು, ಬರಹಗಾರನಾದೆ. ಸೊ ಇವೆಲ್ಲ ಆಗಿ ನಾನು ಚಿಕ್ಕಂದಿನಿಂದಲೂ ಇದ್ದಿದ್ದೆ ಅಂದ್ರೆ ಒಂದು ಏನು ಸಮಾಜ ಸುಧಾರಣೆ ಆಗ್ಬೇಕು, ಅಸಮಾನತೆಗಳು ತೊಲಗಬೇಕು. ನಾನು ಹಾಗೆ ನೋಡ್ಬೇಕು ಅಂದ್ರೆ ಚಿಕ್ಕಂದಿನಲ್ಲಿ ನಮ್ಗೆ ದೊಡ್ಡ ಆದರ್ಶ ಅಂತಿದ್ದು ಸತ್ಯ ಹರಿಶ್ಚಂದ್ರ, ರಾಮ, ಈ ತರ ಹರಿಕಥೆಗಳನ್ನ 3 ವರ್ಷ 3ನೇ ಕ್ಲಾಸ್ 4ನೇ ಕ್ಲಾಸ್ ಇರುವಾಗ್ಲೇನೆ ನಾನು ರಾಮಾಯಣ ಓದಿದ್ದೆ. ಹಾಗಾಗಿ ನಮ್ಮೂರಲ್ಲಿ ಮಹಾಶಿವರಾತ್ರಿ ದಿವಸ ಹರಿಕಥೆಗಳು ನಡೀತಿತ್ತು. ಎಲ್ಲ ಒಂದಷ್ಟು ಆಗಿನ ಕಾಲದಲ್ಲಿ ಸಾಂಸ್ಕೃತಿಕ ಶಿಕ್ಷಣ ಅಂತ ಏನ್ ಸಿಗ್ತಾ ಇತ್ತು, ಕಥೆಗಳಿಂದ, ಉಪಕಥೆಗಳಿಂದ, ಪುರಾಣಗಳಿಂದ, ನಾಟಕಗಳಿಂದ. ನಮ್ಮೂರಲ್ಲಿ ಕುರುಕ್ಷೇತ್ರ, ದಾನೇಶ್ವರ ಕರ್ಣ ನಾಟಕಗಳೆಲ್ಲ ಮಾಡ್ತಾ ಇದ್ರು ನಾವೆಲ್ಲ ಚಿಕ್ಕಂದಿದ್ದಾಗ. ಸೊ ಹಾಗಾಗಿ ಎಲ್ಲ ನೋಡಿದಾಗ ನಮ್ಗೊಂದು ಸಾಂಸ್ಕೃತಿಕ ಮೌಲ್ಯಗಳ ಬಗ್ಗೆ, ಒಂದು ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕ ಶಿಕ್ಷಣದ ಮೂಲಕ ಒಂದಷ್ಟು ಒಳ್ಳೆಯ ವಿಚಾರಗಳು ಪರಿಚಯ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಆ ರೀತಿನಲ್ಲಿ ಬೆಳೆದು ಬಂದಿದ್ರಿಂದ ಬೆಳೀತಾ ಇನ್ನು ಹೆಚ್ಚೆಚ್ಚು ವ್ಯಾಪಕವಾಗಿ ಓದ್ತಾ ಹೋಗ್ತಿದ್ದಾಗೇನೆ ಪ್ರಜಾಪ್ರಭುತ್ವ, ಸಾಮಾಜಿಕ ವ್ಯವಸ್ಥೆ, ಅಸಮಾನತೆಗಳು, ಭ್ರಷ್ಟಾಚಾರ, ದುರಾಡಳಿತ, ಗುಲಾಮಿತನ, ಈ ತರದ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ತಿದ್ದಾಗೆ ನಾನು ಇಲ್ಲಿ ಸಾಮಾಜಿಕವಾಗಿ ಒಂದಷ್ಟು ತೊಡಸ್ಕೊಳ್ಬೇಕು. ಯಾಕಂದ್ರೆ ಇವತ್ತು ನಮ್ಮ ಪೂರ್ವಿಕರಿಗೆ ಭಾರತದ ಯಾವ ಪೂರ್ವಿಕರಿಗೂ ಇಲ್ಲದಂತಹ ಒಂದು ವ್ಯವಸ್ಥೆ ಇವತ್ತಿನ ಭಾರತೀಯರಿಗೆ. ಅದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಹೋರಾಟ ನಡೆಯಿತು, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅದು ಬೇರೆ ತರಹದ ಸ್ವಾತಂತ್ರ್ಯ ಸಿಕ್ಕಿದ್ದಿದ್ರೆ, ನನಗನ್ಸುವಾಗ ಇವತ್ತಿನ ತರಕ್ಕೆ ಬೇರೆ ತರಹದ ಹೋರಾಟಗಳ ಸ್ವಾತಂತ್ರ್ಯ ಆಗಿದ್ದಿದ್ರೆ ಬಹುಶಃ ನಾವು ಇವತ್ತಿರುವಂತಹ ಪ್ರಜಾಪ್ರಭುತ್ವ ನೋಡ್ತಾ ಇರ್ತೀವಿ. ಅಂದ್ರೆ ಅದೇ ಸಂದರ್ಭದಲ್ಲಿ ಎಷ್ಟೋ ದೇಶಗಳಲ್ಲಿ ಕೊಲೋನಿಯಲ್ ವ್ಯವಸ್ಥೆಯಿಂದ ಆಚೆಗೆ ಬಂದಂತಹ ದೇಶಗಳಲ್ಲಿ ಇವತ್ತು ಬಹುತೇಕ ಫೇಲ್ಡ್ ಕಂಟ್ರೀಸ್, ಪಾಕಿಸ್ತಾನ, ಶ್ರೀಲಂಕಾ ಇವೆಲ್ಲ ನೋಡೋದು. ಆದ್ರೆ ಭಾರತ ಮಾತ್ರ ತುಂಬಾ ಇವತ್ತು ಪ್ರಪಂಚದ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶ. ಈ ದೇಶದಲ್ಲೂ ಇಷ್ಟು ವೈವಿಧ್ಯತೆ, ಭಾಷಾ ವೈವಿಧ್ಯತೆ, ಭೌಗೋಳಿಕ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯತೆ, ಜಾತಿಗಳ ನಡುವೆ ಒಂದು ದ್ವೇಷ ಅಥವಾ ಬೇರೆ ಬೇರೆ ತಾರತಮ್ಯಗಳು ಇದ್ರೂ ಇವತ್ತು ಒಂದು ದೇಶವಾಗಿ ನಾವು ಒಂದು ಹಂತಕ್ಕೆ ಒಂದು ಒಳ್ಳೆ ಸ್ಥಿತಿಯಲ್ಲೇ ಇದ್ದೀವಿ. ಇದೆಲ್ಲ ಯಾಕಾಯ್ತು ಅಂತ ನೋಡಿದಾಗ ನನಗೆ ಮೂಲಭೂತ ಕಾಣಿಸೋದು ಇಡೀ ದೇಶವನ್ನ ಗಾಂಧಿ ಕಟ್ಟಿದಂತ ರೀತಿ, ಒಂದು ತಂತುವಾಗಿ. ಸೊ ಗಾಂಧಿ ಒಂದು ದೇಶವನ್ನ ಒಗ್ಗೂಡಿಸಿದ್ರು. ಆಮೇಲೆ ಅಹಿಂಸಾತ್ಮಕವಾಗಿ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಮತ್ತೆ ಗಾಂಧೀಜಿಯ ಕರೆಗೆ ಹೋಗ್ಬಿಟ್ಟು ಗಾಂಧೀಜಿಯ ಮೌಲ್ಯಗಳನ್ನ ಮತ್ತು ಗಾಂಧೀಜಿಯ ತತ್ವಗಳನ್ನ, ಗಾಂಧೀಜಿಯ ನಡೆಯನ್ನ ಗೌರವಿಸಿ, ಗಮನಿಸಿ ಗಾಂಧೀಜಿಯ ಜೊತೆ ಬಂದಂತ ಸಾವಿರಾರು ಜನ ನಾಡಪ್ರೇಮಿಗಳು, ದೇಶ ಪ್ರೇಮಿಗಳು, ದೇಶಭಕ್ತರು ಮತ್ತು ಚಿಂತಕರು, ಬುದ್ಧಿಜೀವಿಗಳು, ಸಣ್ಣ ಸಣ್ಣ ಜನ ಗಾಂಧೀಜಿ ಸಿಗಲಿಲ್ಲ. ಪಂಡಿತ ಅಂತ ಹೆಸರು ಪಡ್ಕೊಂಡಿದ್ದಂತ ನೆಹರು ಅವರಿಂದ ಹೇಳ್ಕೊಂಡು ಬಹಳ ದೊಡ್ಡ ವಕೀಲರಾಗಿದ್ದಂತಹ ವಲ್ಲಭಾಯ್ ಪಟೇಲ್ರು, ಅದೇ ರೀತಿನಲ್ಲಿ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ತರದವರು, ಬಾಬು ರಾಜೇಂದ್ರ ಪ್ರಸಾದ್ ತರದವರು, ಈ ತರಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತರ ಬಹಳ ದೊಡ್ಡ ನಮ್ಮ ಕರ್ನಾಟಕದಲ್ಲೇ ನೋಡೋದೆ KC ರೆಡ್ಡಿ ಮತ್ತು ಯಾರು ಹೆಂಗಲ್ ಹನುಮಂತಯ್ಯ, ಈ ತರದ ನಿಜಲಿಂಗಪ್ಪ, ಹಳೆಯ ಸ್ವಾತಂತ್ರ್ಯ ಹೋರಾಟಗಾರರು, ಕಾಮರಾಜ್ ತರದವರು, ದೇಶವ್ಯಾಪಿಯಾಗಿ ಈ ತರಕ್ಕೆ ಒಳ್ಳೆ ಏನು ಕ್ವಾಲಿಟಿ ಇದ್ದಂತ ಜನ, ಗುಣಾತ್ಮಕವಾಗಿ ಬಲಿಷ್ಠರಾಗಿದ್ದಂತ ಜನ ಅವತ್ತು
ಗಾಂಧೀಜಿ ಜೊತೆಗೆ ಬಂದು. ಸೊ ಹಾಗಾಗಿ ಗಾಂಧಿ ಅಂದ್ರೆ ಒಂದು ವಿಚಾರ ಅಲ್ಲ, ಇಂತಹ ದೊಡ್ಡ ಮನಸ್ಸುಗಳನ್ನ, ಶ್ರೇಷ್ಠ ಮನಸ್ಸುಗಳು ಅವತ್ತು ಗಾಂಧೀಜಿ ಕಡೆ ಆಕರ್ಷಿತರಾದ್ರು. ಹಾಗಾಗಿನೇ ಅವತ್ತು ಸ್ವಾತಂತ್ರ್ಯ ಬರೋದಕ್ಕೆ ಮೊದಲೇ ನಮ್ಮಲ್ಲಿ ಎಂತಹ ದೇಶ ನಾವು ಸ್ವಾತಂತ್ರ್ಯ ಬಂದ್ಮೇಲೆ ಕಟ್ಕೊಳ್ಬೇಕು ಅಂತಿತ್ತು. ಬಹಳಷ್ಟು ದೇಶಗಳಿಗೆ ಅದು ಏನು ಪೋಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ಯಾವ ತರದ ದೇಶ ಆಗ್ಬೇಕು, ಯಾವ ತರದ ಸಂವಿಧಾನ ಆಗ್ಬೇಕು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಗಾಂಧೀಜಿ ಕಾಲದಿಂದಾಗಿ ಹತ್ರ ಬಂದಂತ ಅವತ್ತಿನ ಕಾಂಗ್ರೆಸ್ ಸಂಘಟನೆ ಮೂಲಕ ಹತ್ರ ಬಂದಂತವ್ರಿಗೆ ನಮ್ಮದು ಪ್ರಜಾಪ್ರಭುತ್ವ ದೇಶವಾಗಬೇಕು, ಇಲ್ಲಿ ಯಾರು ರಾಜರಾಗಿರಬಾರದು, ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವಾದ ಒಂದು ಜಾತ್ಯತೀತವಾದ ಎಲ್ಲ ಸರ್ವ ಜನಾಂಗಗಳು ಇಲ್ಲಿ ನೆಮ್ಮದಿ ಘನತೆಯಿಂದ ಬದುಕುವಂತ ಒಂದು ದೇಶ ಆಗ್ಬೇಕು ಅಂತ ಕಲ್ಪನೆ ಅದಕ್ಕೆ ಬಂದಿದ್ದು. ಅದರಿಂದಾನೇ ಸ್ವಾತಂತ್ರ್ಯ ಬಂದ ತಕ್ಷಣ ಬರ್ತಾ ಇದ್ದ ಹಾಗೇನೆ ಏನು ಅವತ್ತು ಒಂದು ರೀತಿಯ ರಾಷ್ಟ್ರೀಯ ಸರ್ಕಾರ ಎಲ್ಲಾ ಬೇರೆ ಬೇರೆಯವರನ್ನು ಸೇರಿಸ್ಕೊಂಡು, ಕಾಂಗ್ರೆಸ್ ಮಾತ್ರ ಅವತ್ತು ಹೇಳ್ಬೇಕಾದ್ರೆ ನೇರವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಕೊಂಡಿದ್ದು. ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಕೊಳ್ಳದೆ ಸಾಮಾಜಿಕ ಸಮಾನತೆಯ ಪರವಾಗಿ ಹೋರಾಟ ಮಾಡ್ತಿದ್ದಂತಹ, ಏನು ಅಸ್ಪೃಶ್ಯತೆ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಂತಹ ಅಂಬೇಡ್ಕರ್ ಅವರನ್ನು ಸಹ ಅವತ್ತು ಏನು ರಾಷ್ಟ್ರೀಯ ಸರ್ಕಾರದಲ್ಲಿ ಕಾನೂನು ಸಚಿವರನ್ನಾಗಿ ಮಾಡಿ ಮತ್ತು ದೇಶಕ್ಕೆ ಸಂವಿಧಾನ ಬರೆಯುವ ಒಂದು ಜವಾಬ್ದಾರಿಯನ್ನು, ಗಣನೀಯವಾದ ಜವಾಬ್ದಾರಿಯನ್ನು ಅಂಬೇಡ್ಕರ್ ಅವರಿಗೆ ನೀಡಲಾಗಿದೆ. ಸೊ ಈ ತರ ಶ್ರೇಷ್ಠ ಮನಸ್ಸುಗಳು ಅವತ್ತು ಒಂದು ಕಡೆ ಬಂದು ಮಾಡಿದ ಕಾರಣದಿಂದಾಗಿ, ಸ್ವಾತಂತ್ರ್ಯದ ಕಾರಣಕ್ಕಾಗಿ ನಮ್ಗೆ ಸಂವಿಧಾನ ಎಲ್ಲರಿಗೂ ಒಪ್ಪಿತವಾಗುವಂತಹ ಸಂವಿಧಾನವನ್ನ ಬರ್ಕೊಳಕಾಯ್ತು. ಆ ಸಂವಿಧಾನವನ್ನ ಅನುಷ್ಠಾನ ಆದ್ಮೇಲೆ ನೆಹರು ಅಂತವರು ಒಂದು 10 ವರ್ಷಗಳ ಕಾಲ ಬಹಳ ಒಂದು ದೊಡ್ಡ ಸ್ಟೇಟ್ಸ್ಮನ್ ರೀತಿಯಲ್ಲಿ, ಬಹುಶಃ ಗಾಂಧೀಜಿ ಅವರನ್ನ ಬಿಟ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಬುನಾದಿಯನ್ನ, ಸಂವಿಧಾನ ಬಂತು. ಆದ್ರೆ ಸಂವಿಧಾನವನ್ನ ಅಂಬೇಡ್ಕರ್ ಅವರು ಬಹಳ ದೊಡ್ಡ ಮಾತು ಹೇಳ್ತಾರೆ, ಸಂವಿಧಾನವನ್ನ ದೇಶಕ್ಕೆ ಅರ್ಪಣೆ ಮಾಡ್ತಾನೆ. ಅದನ್ನ ಹಲವಾರು ಸಂದರ್ಭದಲ್ಲಿ ಹೇಳಿದೀನಿ, ಉಲ್ಲೇಖಿಸ್ತಾ ಇರ್ತೇನೆ. ಇತ್ತೀಚೆಗೆ ನಾನು ಎಲ್ಲ ಒಂದ್ ಕಡೆ ನೋಡಿದಾಗ ಅದನ್ನ ದೆಹಲಿಯಲ್ಲಿ ಒಂದು ಸಭೆಯಲ್ಲಿ ಭಾಗವಹಿಸಿದಾಗ ನಿವೃತ್ತ ನ್ಯಾಯಮೂರ್ತಿಗಳು ಅದೇ ಪದವನ್ನ, ಅದೇ ಕೋಟನ್ನ ಬಳಸಿದ್ರು. ಏನು ದೇಶದ ಇವತ್ತು ಸಂವಿಧಾನವನ್ನು ಅರ್ಪಣೆ ಮಾಡ್ತಾ ಅಂಬೇಡ್ಕರ್ ಅವರು ಹೇಳಿದ್ದೇನು ಅಂದ್ರೆ, ಇವತ್ತು ಒಂದು ಉತ್ಕೃಷ್ಟವಾದ ಸಂವಿಧಾನವನ್ನ ನಾನು ದೇಶಕ್ಕೆ ಕೊಡ್ತಾ ಇದ್ದೀನಿ, ಆದ್ರೆ ಯಾವ ಸಂವಿಧಾನ ಎಷ್ಟೇ ಉತ್ಕೃಷ್ಟವಾಗಿದ್ರು ಅದನ್ನ ನಿಭಾಯಿಸುವಂತವ್ರು, ನಿರ್ವಹಿಸುವಂತವರು ಕೆಟ್ಟವರಾಗಿದ್ರೆ ಆ ಒಳ್ಳೆಯ ಸಂವಿಧಾನವು ಕೆಟ್ಟ ಸಂವಿಧಾನವಾಗುತ್ತೆ. ಒಂದು ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ರು ಆವತ್ತಿನ ಸಂದರ್ಭದಲ್ಲಿ ಅದನ್ನ ನಿಭಾಯಿಸ್ತಿರುವಂತವ್ರು ಒಳ್ಳೆಯವರಾಗಿದ್ರೆ ಕೆಟ್ಟ ಸಂವಿಧಾನವು ಒಳ್ಳೆ ಸಂವಿಧಾನವಾಗುತ್ತೆ. ಅಂದ್ರೆ ಕಾಮನ್ ಸೆನ್ಸ್, ನಮ್ಮ ನ್ಯಾಯ ಪ್ರಜ್ಞೆ, ಇದು ಆವತ್ತಿನ ಜನರ ನಂಬಿಕೆಗಳನ್ನ ಅಥವಾ ಅವರ ಆವತ್ತಿನ ವ್ಯವಸ್ಥೆಯನ್ನ ಕಟ್ಟುತ್ತೆ ಹೊರತು ಸಂವಿಧಾನ ಅನ್ನುವಂತ ಒಂದು ಗ್ರಂಥ ಅದು ಒಳ್ಳೆಯವರ ಕೈಯಲ್ಲಿ ಇಲ್ಲದೆ ಇದ್ರೆ ಅದು ಕಟ್ಟೋದಿಲ್ಲ ಅನ್ನುವಂತ ಮಾತಾಡ್ತಾರೆ. ಸೊ ಹಾಗಾಗಿ ಈಗ ನೆಹರು ಅಂತವರು ಆ ಸಂವಿಧಾನವನ್ನ ಅಂತರ್ಗತ ಮಾಡಿಕೊಂಡು ಅವತ್ತೊಂದು ಪ್ರಜಾಪ್ರಭುತ್ವ, ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ನ ಕಟ್ಟರು. ಸೊ ಅದರಿಂದಾಗಿ ಇವತ್ತು ಭಾರತೀಯರಿಗೆ ಹಿಂದೆ ನಮ್ಮ ಯಾವ ತಲೆಮಾರಿಗೂ ಇಲ್ಲದಂತಹ ಹಕ್ಕುಗಳು, ಒಂದಷ್ಟು ಏನು ಸೌಕರ್ಯಗಳು ಸಿಕ್ಕಿದೆ. ಹಾಗಾಗಿ ಇವೆಲ್ಲ ನಾವು ಯೋಚನೆ ಮಾಡಿದಾಗ ಇದು ದೇಶ ಸ್ವಾತಂತ್ರ್ಯ ಇವೆಲ್ಲ ಬಂದಾಗ ಮುಂದಿನ ದಿನಗಳಲ್ಲಿ ಯಾವ ತರ ದೇಶ ಹೋಗ್ಬೇಕು ಅಂತಿದ್ದಾಗ ನನ್ನದೇ ಆದ ರೀತಿಯಲ್ಲಿ ನಾನು ಈ ಪ್ರಜಾಪ್ರಭುತ್ವ, ಸಂವಿಧಾನ ಇವೆಲ್ಲ ಅಸಮಾನತೆಗಳನ್ನ ತೋರಿಸೋದಕ್ಕೆ ಇವೆಲ್ಲ ಶಕ್ತಿ ಆಗುತ್ತೆ. ಆದ್ರೆ ಇವತ್ತೇನಾಗಿದೆ, ಒಂದು 20 ವರ್ಷಗಳಿಂದ ನಾನು ಯೋಚನೆ ಮಾಡಿದ ಹಾಗೆ 20-25 ವರ್ಷಗಳಿಂದ ನಾನು ರಾಜಕೀಯಕ್ಕೆ ಬರ್ಬೇಕು ಅಂದ್ಕೊಂಡು ಅಥವಾ ನಾನು ಬರೀ ಬರವಣಿಗೆ ಶುರು ಮಾಡಿದಾಗ ಅಷ್ಟೊತ್ತಿಗಾಗಲೇ ದೇಶದಲ್ಲಿ ಕಳ್ಳರು ಕದ್ದಿಮರ ಪ್ರಭಾವ ರಾಜಕಾರಣದಲ್ಲಿ ಜಾಸ್ತಿ ಆಗಿದೆ. ಇವತ್ತಿಗೆ ಸರಿಯಾಗಿ 50 ವರ್ಷಗಳ ಹಿಂದೆನೆ ಬೆಂಗಳೂರಿನಲ್ಲಿ ಘಟಿಕೋತ್ಸವದಲ್ಲಿ, ಬೆಂಗಳೂರು ವಿಶ್ವವಿದ್ಯಾಲಯದ ಪದವೀಧರರ ಘಟಿಕೋತ್ಸವದಲ್ಲಿ ನಮ್ಮ ಕರ್ನಾಟಕದ ಒಬ್ಬ ಶ್ರೇಷ್ಠ ದಾರ್ಶನಿಕ ಕವಿ ಕುವೆಂಪುರವರು ಒಂದು ಮಾತು ಹೇಳಿದ್ರು. ಇವತ್ತಿನ ಚುನಾವಣೆಗಳು ಅಂದ್ರೆ 74ರಲ್ಲಿ ಹೇಳಿದ್ದವರು, ಇವತ್ತಿನ ಚುನಾವಣೆಗಳು ಗುಣಾಶ್ರಿತವಾಗಿಲ್ಲ ಧನಾಶ್ರಿತವಾಗಿವೆ. 74ರಲ್ಲಿ ಕಳ್ಳರು ಕದೀಮರು ಕಾಳಸಂತೆಕೋರರು ಇವರೆಲ್ಲರೂ ಇವತ್ತು ಹಣದ ಆಧಾರದ ಮೇಲೆ ಗೆದ್ದು ಬರ್ತಾ ಇದ್ದಾರೆ. ಇವತ್ತು ನೀವು ಏನು ವಿದ್ಯಾರ್ಥಿಗಳು ದೇಶದವರು ಹೇಳಿದ್ದು, ಈ ಧನಾಶ್ರಿತವಾದ ಚುನಾವಣೆಯನ್ನ ಗುಣಾಶ್ರಿತವನ್ನಾಗಿ ಮಾಡಲಿಲ್ಲ ಅಂದ್ರೆ, ಉಗ್ರ ಸಾತ್ವಿಕ ಯಾವುದೇ ಉಗ್ರ ಕ್ರಾಂತಿಯಿಂದಲಾದ್ರೂ ಈ ಚುನಾವಣೆಗಳನ್ನ ನೀವು ಸಾತ್ವಿಕ ಮಾರ್ಗಕ್ಕೆ ತಿರುಗಿಸಿದ್ರೆ ಇದು ಸರ್ವಾಧಿಕಾರ, ಇವತ್ತೇನು ಒಂದು ರೀತಿಯ ಪ್ರಚ್ಛನ್ನ ಸರ್ವಾಧಿಕಾರ ಚುನಾವಣೆಗಳ ಹೆಸರಲ್ಲಿ ನಡೆಯುತ್ತೆ. ಅಂದ್ರೆ ಸರ್ವಾಧಿಕಾರ ನಡೆಯುತ್ತೆ, ಅದನ್ನ ಹೇಳ್ಕೊಳಕ್ ಪ್ರಜಾಪ್ರಭುತ್ವ, ಅದನ್ನ ನಡೆಯೋದು ಸರ್ವಾಧಿಕಾರ, ದುಡ್ಡಿರುವಂತವರ ಅಧಿಕಾರ ಅಂತ ಬಹಳ ಚೆನ್ನಾಗಿ 50 ವರ್ಷಗಳಿಂದ ಹೇಳುದು. ಆದ್ರೆ ನಾವ್ ಇವತ್ತು ನೋಡಿದಾಗ ನಿಜಕ್ಕೂ 50 ವರ್ಷಗಳಿಂದನೇ ಈ ಮಟ್ಟಕ್ಕೆ ಕೆಟ್ಟಿರ್ಲಿಲ್ಲ, ಸಣ್ಣ ಪುಟ್ಟದಾಗಿ ಕೆಟ್ಟಿತ್ತು. ಇವತ್ತು ಕಂಪೇರ್ ಮಾಡಿದ್ರೆ ಅವೆಲ್ಲ ಕೆಟ್ಟಿತ್ತು, ಅಂದ್ರೆ ಸಣ್ಣ ಪುಟ್ಟದಾಗಿ ಕೆಟ್ಟಿತ್ತು ಅಂತ ನಾವು ಭಾವಿಸಬಹುದು. ಆವತ್ತಿಗೆ ನಾವು ಗಾಬರಿ ಕೊಟ್ಟು ಆ ವಿಚಾರ ಹೇಳ್ತಾರೆ. ಇವತ್ತಂತೂ ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಕೇವಲ ಹಣದಲ್ಲಿ ನಡೀತಾ ಇದೆ. ಆದ್ರೆ ಹಣದಲ್ಲಿ ಅಧಿಕಾರ ಪಡ್ಕೊಂಡಿರೋರು ಜನರನ್ನ ಪೂರ್ತಿಯಾಗಿ ದಮನ ಮಾಡ್ತಾ ಇಲ್ಲ, ದಮನಕೋರರಾಗಿಲ್ಲ ಅಂದ್ರೆ ಜನ ತಿರುಗಿ ಬೀಳ್ತಾ ಇದ್ರು. ಆದ್ರೆ ಯಾರಿಗೆ ನಾಯಿ ಬಿಸ್ಕತ್ ಹಾಕ್ದಂಗೆ ಹಾಕೊಂಡು ನಡೆಸ್ತಾ ಇದ್ದಾರೆ ಆಡಳಿತ. ಸಂಪತ್ತು ಕೆಲವೊಂದಷ್ಟೇ ಕಡೆ ಶೇಖರಣೆ ಆಗಿದೆ. ಇದೆಲ್ಲ ತಪ್ಪಿ ಸಾಮಾನ್ಯ ಹೇಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂತಹ ಹಿನ್ನೆಲೆ, ಬಹಳ ಹಿನ್ನೆಲೆ, ಕಾಮರಾಜ್ ನಾಡರ್ ಅಂತವರು, ನಮ್ಮ ನಿಜಲಿಂಗಪ್ಪ ಅಂತವ್ರು, ಇವರಂತೆಲ್ಲ ನೋಡಿದಾಗ ಇವರೆಲ್ಲ ಎಂತೆಂತ ಕಡು ಬಡತನದಲ್ಲಿದ್ದವರು ದೇಶ ನಾಯಕ ರಾಷ್ಟ್ರ ನಾಯಕರಾದ್ರು.
ಆ ತರಹದ ರಾಜಕಾರಣಕ್ಕೆ ಅಥವಾ ಸಾಮಾಜಿಕ ಜೀವನಕ್ಕೆ ಆ ತರ ಶ್ರೇಷ್ಠ ಮನಸ್ಸುಗಳು ಬಂದ್ರು. ಇವತ್ತು ಚೆನ್ನಾಗಿ ಹೋದವ್ರು ಏನಾಗ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್, ಒಬ್ಬ ಡಾಕ್ಟರ್, ಇಲ್ಲ IAS ಆಫೀಸರ್, ಈ ತರ ನಮ್ಮನ್ ಸಾಕಪ್ಪ ಅನ್ನುವಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಹೊರತು ಇವತ್ತು ರಾಜಕಾರಣಕ್ಕೆ ಬರ್ತಾ ಇರುವಂತವರು ಈ ದೇಶದ ಪ್ರತಿಭಾವಂತರು, ಈ ದೇಶದ ಶ್ರೇಷ್ಠ ಮನಸ್ಸುಗಳಲ್ಲ. ರಾಜಕಾರಣಕ್ಕೆ ಬರ್ತಿರುವಂತವರು ಖದೀಮರು, ಕಾಳಸಂತೆಕೋರರು, ಕ್ರಿಮಿನಲ್ಗಳು.